ಹೊರಗಡೆ ಕಾಂಗ್ರೆಸ್ ಪ್ರತಿಭಟನೆ ಸದನದಲ್ಲಿ ಬಿಜೆಪಿ ಸಿಡಿಗುಂಡನ್ನ ಹಾರಿಸಿದೆ ನೋಡಿ. ಗೃಹಲಕ್ಷ್ಮಿ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು, ಜೊತೆಗೆ ಸರ್ಕಾರದ ವಿರುದ್ಧ ವಿಪಕ್ಷ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಕೈ ನಾಯಕರು ಹೊರಗಡೆ ಪ್ರೊಟೆಸ್ಟ್ ಅನ್ನ ಮಾಡುತ್ತಿದ್ದಾರೆ. ಸದನದ ಒಳಗಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಬಿಜೆಪಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಹೊರಗಡೆ ಕಾಂಗ್ರೆಸ್ನ ಪ್ರತಿಭಟನೆ ಆಗ್ತಾ ಇದ್ರೆ ಸದನದಲ್ಲಿ ಬಿಜೆಪಿ ಸಿಡಿಗುಂಡನ್ನ ಹಾರಿಸಿದ್ದಾರೆ. ಗೃಹಲಕ್ಷ್ಮಿ ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಲಾಯಿತು. ವಿಪಕ್ಷ ನಾಯಕರು ಈ ಸಂಬಂಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಹೊರಗಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಗಾಂಧಿ ಹೆಸರನ್ನ ಯಾಕೆ ಕೈ ಬಿಟ್ರಿ ಅನ್ನುವಂತಹ ಕಾರಣವಾಗಿ ಈಗಾಗಲೇ ಹೊರಗಡೆ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಒಳಗಡೆ ನೋಡಿದ್ರೆ ಈಗಾಗಲೇ ಬಿಜೆಪಿಯ ನಾಯಕರು ಎಲ್ಲ ಹೋಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾಣೆಯಾಗಿಬಿಟ್ಟಿದ್ದಾರೆ. ಹಣ ಬಂದಿಲ್ಲ, ಫೆಬ್ರವರಿ ಮಾರ್ಚ್ ಅಮೌಂಟ್ ಬಂದಿಲ್ಲ, 4 ತಿಂಗಳ ಅಮೌಂಟ್ ಬರಬೇಕಾಗಿದೆ. ಹೀಗೆ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಲಾಯಿತು. ಅನಂತರವಾಗಿ ಮುಂದೂಡಿಕೆಯನ್ನು ಕೂಡ ಸದನವನ್ನು ಮುಂದೂಡಿಕೆಯನ್ನು ಕೂಡ ಮಾಡಲಾಯಿತು. ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲಪ್ಪ. ಗ್ಯಾರಂಟಿನೇ ಕೊಡ್ಬೇಕಂತೀರಿ. ಅವ್ರು ಕೊಡೋದಿಲ್ಲ. ಕೊಟ್ಟಿದ್ದು ತಪ್ಪು ಉತ್ತರ ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ ಆಗ್ತಿಲ್ಲ ಅಂತಂದ್ರೆ ಈ ರೀತಿ ಸದನವನ್ನು ಸುಳ್ಳು ಅಂಶ ಮುಂದಕ್ಕಾಗಿದೆ. ಈಗಾಗಲೇ ಸದನದಲ್ಲಿ ನೋಡಿ ಬಹಳಷ್ಟು ವಿಚಾರಗಳ ಸಂಬಂಧವಾಗಿ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ವಿಚಾರ ಸಂಬಂಧವಾಗಿ ವಿಪಕ್ಷ ನಾಯಕರು ಧ್ವನಿಯನ್ನ ಎತ್ತುತ್ತಾರೆ. ಸೊ ಇನ್ನು ಕಾಂಗ್ರೆಸ್ ಸರ್ಕಾರವನ್ನ ಕೂಡ ಕಟ್ ಹಾಕ್ತಾರೆ.